ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲೆಟ್ಸ್ ಗ್ರೋ ಅಂಡ್ ಬಿಲ್ಡ್ ಟುಗೆದರ್. ಇವತ್ತು ನಾವು ನಮ್ಮ 12th ಪ್ರಾಜೆಕ್ಟ್ ಕಡೆ ಹೋಗ್ತಿದ್ದೀವಿ. ಅದೇ ಆಟೋಮೆಟಿಕ್ ಡೋರ್ ಸಿಸ್ಟಮ್. ಆಟೋಮೆಟಿಕ್ ಡೋರ್ ಸಿಸ್ಟಮ್ ಏನು ಬನ್ನಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಫಸ್ಟ್ ಬಂದ್ಬಿಟ್ಟು ಪ್ರಾಜೆಕ್ಟ್ ಓವರ್ವ್ಯೂ. ದ ಆಟೋಮೆಟಿಕ್ ಡೋರ್ ಸಿಸ್ಟಮ್ ಡಿಟೆಕ್ಟ್ಸ್ ಎ ಪರ್ಸನ್ ಅಪ್ರೋಚಿಂಗ್ ದ ಡೋರ್ ವಿದೌಟ್ ಫಿಸಿಕಲ್ ಕಾಂಟ್ಯಾಕ್ಟ್. ಅಂದರೆ ಯಾವುದೇ ಒಂದು ವ್ಯಕ್ತಿ ಡೋರ್ ಹತ್ರ ಬರೋಕ್ಕೂ ಡೋರು ಆಟೋಮೆಟಿಕ್ ಆಗಿ ಓಪನ್ ಆಗುತ್ತೆ ವಿದೌಟ್ ಎನಿ ಫಿಸಿಕಲ್ ಕಾಂಟ್ಯಾಕ್ಟ್. ಅಂದರೆ ಅವ್ನು ಟಚ್ ಮಾಡಿದೆ ಡೋರ್ ಆಟೋಮೆಟಿಕ್ ಆಗಿ ಓಪನ್ ಆಗುತ್ತೆ. ಅದೇ ಈ ಪ್ರಾಜೆಕ್ಟಿನ main intention. Automatic door system. An HCSR-04 ultrasonic sensor measures the distance to the object or person. ಅಂದರೆ ಯಾವುದೇ ಒಂದು ಪರ್ಸನ್ ಡೋರ್ ಹತ್ರ ಬರೋಕ್ಕೂ ಅಲ್ಟ್ರಾಸಾನಿಕ್ ಸೆನ್ಸರು ಆ ವ್ಯಕ್ತಿಯ ಡಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡಿ ತಾನೇ ಆಟೋಮೆಟಿಕ್ಕಾಗಿ ಡೋರ್ನ ಓಪನ್ ಮಾಡುತ್ತೆ. ಆರ್ಡಿನೋ ಊನೋ ಪ್ರೊಸೆಸಸ್ ದ ಸೆನ್ಸರ್ ರೀಡಿಂಗ್ ಆ್ಯಂಡ್ ಕಂಟ್ರೋಲ್ ಎ ಸರ್ವೋ ಮೋಟರ್. ಆರ್ಡಿನೋ ಊನೋ ಏನು ಮಾಡುತ್ತೆ ಅಂದರೆ ಆ ಸೆನ್ಸರ್ನ ರೀಡಿಂಗ್ನ ತಗೊಂಡು ಸರ್ವೋ ಮೋಟರ್ನ ಕಂಟ್ರೋಲ್ ಮಾಡುತ್ತೆ. When the measure distance is 20 cm or less, the servo motor rotate and open the door. ಅಂದರೆ ಯಾವುದೇ ಒಂದು ಆಬ್ಜೆಕ್ಟು 20 ಸೆಂಟಿಮೀಟರ್ಗಿಂತ ಲೆಸ್ ಕಮ್ಮಿ ಡಿಸ್ಟೆನ್ಸಲ್ಲಿ ಇದ್ದರೆ ಸರ್ವೋ ಮೋಟರ್ ಏನು ಮಾಡುತ್ತೆ, ರೊಟೇಟ್ ಆಗಿ ಡೋರು ಓಪನ್ ಆಗುತ್ತೆ. ಆಫ್ಟರ್ ದ ಓಪನಿಂಗ್ ಪೀರಿಯಡ್ ದ ಸಿಸ್ಟಮ್ ರಿಟರ್ನ್ಸ್ ದ ಸರ್ವೋ ಮೋಟರ್ ಟು ದ ಕ್ಲೋಸ್ಡ್ ಪೊಸಿಷನ್. ಅಂದರೆ ವ್ಯಕ್ತಿ ಎಂಟರ್ ಆದಮೇಲೆ ಇಲ್ಲ ಆಬ್ಜೆಕ್ಟ್ ಏನೋ ಒಳಗೆ ಹೋದ್ಮೇಲೆ ಅಲ್ಲಿ ಏನು ಡಿಸ್ಟೆನ್ಸ್ ಇಲ್ಲ ಆಬ್ಜೆಕ್ಟ್ ಯಾವುದು ಇರಲಿಲ್ಲ ಅಂದರೆ ತಾನೇ ಕ್ಲೋಸ್ ಆಗುತ್ತೆ ಸರ್ವೋ ಮೋಟರ್. ಇದೇ ಈ ಪ್ರಾಜೆಕ್ಟ್ನ ಓವರ್ವ್ಯೂ. ಇದು ನೋಡಿ HCSR-04 ಸೆನ್ಸರ್ ಡಿಸ್ಟೆನ್ಸ್ನ ಡಿಟೆಕ್ಟ್ ಮಾಡುತ್ತೆ. ಇದು ಆರ್ಡಿನೋ ಊನೋ 20 ಸೆಂಟಿಮೀಟರ್ಗಿಂತ ಲೆಸ್ ಇದ್ದರೆ ಡಿಸೈಡ್ ಮಾಡುತ್ತೆ ಓಪನ್ ಮಾಡಬೇಕು ಬೇಡೋ ಅಂತ. ಆ್ಯಕ್ಟ್ ಏನು ಮಾಡುತ್ತೆ, ಸರ್ವೋ ಮೋಟರ್ ಆ್ಯಕ್ಟ್ ಮಾಡುತ್ತೆ. ಈಗ ಬನ್ನಿ ಕಾಂಪೊನೆಂಟ್ಸ್ ನೋಡ್ತಾ ಹೋಗೋಣ ಈ ಪ್ರಾಜೆಕ್ಟ್ ಮಾಡೋಕ್ಕೆ ಏನೇನು ಬೇಕು ಅಂತ. ಮೇನಾಗಿ ಬೇಕಾಗಿರೋದು ಆರ್ಡಿನೋ ಊನೋ, HCSR-04 ಸರ್ವೋ ಮೋಟರು, USB ಪವರು, ಜಂಬಲ್ ವೈರು, ಬ್ರೆಡ್ ಬೋರ್ಡ್. ಇದಿಷ್ಟು ಬೇಕಾಗಿರೋ ಕಾಂಪೊನೆಂಟ್ಸ್. ಬನ್ನಿ ಈಗ ಸರ್ಕ್ಯೂಟ್ ಡಯಾಗ್ರಾಮ್ ನೋಡ್ತಾ ಹೋಗೋಣ. ಸರ್ಕ್ಯೂಟ್ ಏನೇನು ಬೇಕು ಅಂದರೆ ಫಸ್ಟು HCSR-04 ಅಲ್ಟ್ರಾಸಾನಿಕ್ ಸೆನ್ಸರು, ಡಿಸ್ಟೆನ್ಸ್ ಸೆನ್ಸರು. ಇಲ್ಲಿ 4 ಪಿನ್ಸು. ಮೇನಾಗಿ ನಾವು ಫಸ್ಟ್ ಮಾಡಬೇಕಾಗಿರೋ ಕೆಲಸ ಏನಂದರೆ ಆರ್ಡಿನೋಯಿಂದ ಕಾಮನ್ VCC ಕಾಮನ್ ಗ್ರೌಂಡ್ ಕನೆಕ್ಷನ್ ಕೊಟ್ಟಿದ್ವಿ. ಈಗ ಬನ್ನಿ ಸರ್ವೋ ಮೋಟರಲ್ಲಿ 3 ಕನೆಕ್ಷನ್ ಇರುತ್ತೆ. ಒಂದು ಗ್ರೌಂಡು, ಪವರು, ಆಮೇಲೆ ಬಂದ್ಬಿಟ್ಟು ಇನ್ನೊಂದು ಸಿಗ್ನಲ್. ನಾವು ಗ್ರೌಂಡ್ನ ನಾರ್ಮಲ್ ಗ್ರೌಂಡಿಗೆ ಕೊಡ್ತೀವಿ, ಪವರಿಗೆ ಕೊಡ್ತೀವಿ, 5 ವೋಲ್ಟಿಗೆ ಕೊಡ್ತೀವಿ. ಆಮೇಲೆ ನೆಕ್ಸ್ಟ್ ಬಂದು ಸಿಗ್ನಲ್ನ ನಾವು ಪಿನ್ ನಂಬರ್ 6ಗೆ ಕೊಟ್ಟಿದ್ದೀವಿ. ಇಲ್ಲಿ ನಮ್ಮ ಸರ್ವೋ ಮೋಟರ್ ಕನೆಕ್ಷನ್ ಮುಗೀತು. ಈಗ ನಾವು ಬೇಕಾಗಿರೋದು ಅಲ್ಟ್ರಾಸಾನಿಕ್ ಸೆನ್ಸರ್ನ ಕನೆಕ್ಷನ್. ಇದರಲ್ಲೂ VCCನ ನಾರ್ಮಲಾಗಿ 5 ವೋಲ್ಟಿಗೆ ಕನೆಕ್ಷನ್ ಕೊಡ್ತೀವಿ, ಗ್ರೌಂಡಿಗೆ ಕನೆಕ್ಷನ್ ಕೊಡ್ತೀವಿ. ಇನ್ನು ಉಳಿದಿದ್ದು ಟ್ರಿಗ್ ಪಿನ್ ಮತ್ತು ಎಕೋ ಪಿನ್ನ ನಾವು ಪಿನ್ ನಂಬರ್ 9ಗೆ ಕೊಡ್ತಿದ್ದೀವಿ. ಆಮೇಲೆ ಎಕೋ ಪಿನ್ನ ನಾವು ಪಿನ್ ನಂಬರ್ 10ಗೆ ಕೊಡ್ತಿದ್ದೀವಿ. ಇದಿಷ್ಟೇ ಸಿಂಪಲ್ ಆಗಿರೋ ಪಿನ್ ಕನೆಕ್ಷನ್ಸ್. ಓಕೆ, ಇದೇ ಇಲ್ಲಿ ಬರೆದಿದ್ದೀವಿ. HCSR-04 VCCನ 5 ವೋಲ್ಟಿಗೆ, ಗ್ರೌಂಡಿಗೆ, ಟ್ರಿಗ್ ಪಿನ್ನ ಆರ್ಡಿನೋ 9ಗೆ, ಎಕೋ ಪಿನ್ನ D10ಗೆ, ಸರ್ವೋ ಮೋಟರ್ ಸಿಗ್ನಲ್ನ ಆರ್ಡಿನೋ D6, ಸರ್ವೋ ಮೋಟರ್ ಪವರ್ 5 ವೋಲ್ಟು, ಸರ್ವೋ ಗ್ರೌಂಡಿಗೆ ಅಂತ ಕೊಟ್ಟಿದ್ದೀವಿ ಅಷ್ಟೇ. ನೆಕ್ಸ್ಟು ಬಂದ್ಬಿಟ್ಟು ವರ್ಕಿಂಗ್ ಪ್ರಿನ್ಸಿಪಲ್ ನೋಡ್ತಾ ಹೋಗೋಣ. ವರ್ಕಿಂಗ್ ಪ್ರಿನ್ಸಿಪಲ್ ಏನು, ಟ್ರಿಗ್ ಪಲ್ಸ್. ಆರ್ಡಿನೋ ಸೆಂಡ್ಸ್ ಅಂಡ್ 10 ಮಿಲಿಸೆಕೆಂಡ್ ಪಲ್ಸ್ ಟು ಟ್ರಿಗರ್ ಪಲ್ಸಿಗೆ ಕಳಿಸುತ್ತೆ. ಸೆಕೆಂಡ್ ಎಕೋ ಟೈಮು, HCSR ರಿಟರ್ನ್ಸ್ ದ ಟೈಮ್ ಟೇಕನ್ ಬ್ಯಾಕ್ ಫ್ರಮ್ ಸೌಂಡ್ ಪಲ್ಸ್. ಅಂದರೆ ಟ್ರಿಗ್ ಪಲ್ಸ್ ಏನು ಮಾಡ್ತಿರತ್ತೆ, ಸೌಂಡ್ ವೇವ್ನ ಕಳಿಸ್ತಾ ಇರುತ್ತೆ. ಅಲ್ಲಿ ಯಾವುದಾದ್ರೂ ಆಬ್ಜೆಕ್ಟ್ ಅಡ್ಡ ಬಂದರೆ ಅದು ಬೋನ್ಸ್ ಬ್ಯಾಕ್ ಆಗುತ್ತೆ. ಎಲ್ಲಿಗಾಗತ್ತೆ, ಎಕೋ ಪಿನ್ನಿಗೆ ಬೋನ್ಸ್ ರಿಟರ್ನ್ ಆಗುತ್ತೆ ಆ ಸೌಂಡ್ ವೇವು. ಆ ರಿಟರ್ನ್ ಆಗೋ ಟೈಮ್ ಟೇಕನ್ನು ಇಟ್ಕೊಂಡು ನಾವು ಡಿಸ್ಟೆನ್ಸ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇಲ್ಲಿ ನೋಡಿ ಡಿಸ್ಟೆನ್ಸು, ಆರ್ಡಿನೋ ಕ್ಯಾಲ್ಕುಲೇಟ್ಸ್ ದ ಡಿಸ್ಟೆನ್ಸ್ ಇನ್ ಸೆಂಟಿಮೀಟರ್. ಡಿಸಿಷನ್ ಏನು ಮಾಡುತ್ತೆ ಅಂದರೆ ಡಿಸ್ಟೆನ್ಸು 20 ಸೆಂಟಿಮೀಟರ್ ಇಂದ ಕಮ್ಮಿ ಇಲ್ಲ 20 ಸೆಂಟಿಮೀಟರ್ ಇದ್ದರೆ ಡೋರ್ ಓಪನ್ ಮಾಡಬೇಕು. ಆ್ಯಕ್ಷನ್ ಏನಾಗುತ್ತೆ, ಸರ್ವೋ ಮೋಟರ್ 90 ಡಿಗ್ರಿಗೆ ಓಪನ್ ಆಗುತ್ತೆ. ಅಂದರೆ ಸರ್ವೋ ಮೋಟರ್ ಹಿಂಗಿರೋದು ಹಿಂಗಾಗುತ್ತೆ, ಅಂದರೆ ಡೋರ್ ಓಪನ್ ಆಗುತ್ತೆ. ರೀಸೆಟ್ಟು, ಸರ್ವೋ ಮೋಟರ್ ರಿಟರ್ನ್ ಟು 0 ವೆನ್ ದ ಕಂಡೀಷನ್ ಈಸ್ ನಾಟ್ ಎಟ್ ಮೀಟ್. ಅಂದರೆ ಅದು ಕಂಡೀಷನ್ ಅಂದರೆ 20 ಸೆಂಟಿಮೀಟರ್ಗಿಂತ ಹತ್ತಿರ ಬಂದರೆ ಮಾತ್ರ ಓಪನ್ ಆಗುತ್ತೆ, ಇಲ್ಲಾಂದರೆ ತಾನೇ ಇರುತ್ತೆ, 180 ಡಿಗ್ರಿಗೆ ಇರುತ್ತೆ. ಅಂದರೆ ಹಿಂಗೆ ಇರುತ್ತೆ, ಓಪನ್ ಆಗಲ್ಲ ಅಂತ ಹೇಳ್ತಿದ್ದೀವಿ ಅಷ್ಟೇ. ಇದು ಆಗೋದು ವರ್ಕಿಂಗ್ ಪ್ರಿನ್ಸಿಪಲ್. ಈಗ ಡಿಸ್ಟೆನ್ಸ್ ಮೆಜರ್ಮೆಂಟ್ ಹೆಂಗೆ ಮಾಡುತ್ತೆ ಅಂದರೆ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಡ್ಯೂರೇಷನ್ ಇಂಟು 0.0343 ಡಿವೈಡೆಡ್ ಬೈ 2. ಈ ಫಾರ್ಮುಲಾದಿಂದ ಡಿಸ್ಟೆನ್ಸ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆ, ಈಗ ಬನ್ನಿ ಕೋಡ್ ನೋಡ್ತಾ ಹೋಗೋಣ. #include servo.h ಇದು ಮೇನ್ ಸರ್ವೋ ಮೋಟರ್ ರನ್ ಮಾಡೋಕ್ಕೆ ಇನ್ಬಿಲ್ಟ್ ಲೈಬ್ರರಿ. ಕಾನ್ಸ್ಟೆಂಟ್ ಇಂಟ್ ಟ್ರಿಗ್ ಪಿನ್ ಈಸ್ ಈಕ್ವಲ್ ಟು 9. ಇದೇನಿಗೆ ಬರ್ದಿದ್ದೀವಿ ಅಂದರೆ
ಟ್ರಿಗರ್ ಪಿನ್ ನಂಬರ್ 9ಗೆ ಕನೆಕ್ಷನ್ ಮಾಡಿದ್ದೀವಿ. ಎಕೋ ಪಿನ್ನ ಪಿನ್ ನಂಬರ್ 10ಗೆ ಕನೆಕ್ಷನ್ ಮಾಡಿದ್ದೀವಿ. ಸರ್ವೋ ಮೋಟರ್ನ ಪಿನ್ ನಂಬರ್ 6ಗೆ ಕನೆಕ್ಟ್ ಮಾಡಿದ್ದೀವಿ. ಇದು 3 ಆಯಿತು ಕನೆಕ್ಷನ್ನು. ಈಗ ಸರ್ವೋ ಮೋಟರ್, ಡೋರ್ ಸರ್ವೋ, ಲಾಂಗ್ ಡ್ಯೂರೇಷನ್, ಫ್ಲೋಟ್ ಡಿಸ್ಟೆನ್ಸ್, ಇದು 3 ಲೈನ್ಸು. ಈಗ ನೆಕ್ಸ್ಟು ವಾಯ್ಡ್ ಸೆಟಪ್ ಪಿನ್ನಲ್ಲಿ ನೋಡ್ತಾ ಹೋಗೋಣ. ಪಿನ್ ಮೋಡ್, ಟ್ರಿಗ್ ಪಿನ್ ಔಟ್ಪುಟ್ಟು, ಟ್ರಿಗರ್ ಪಿನ್ ಔಟ್ಪುಟ್ ಆಗಿರುತ್ತೆ, ಎಕೋ ಪಿನ್ ಇನ್ಪುಟ್ಟು, ಯಾಕಂದರೆ ಟ್ರಿಗ್ ಪಿನ್ನಿಂದ ನಾವು ಸೌಂಡ್ ವೇವ್ ಕಳಿಸ್ತೀವಿ, ಅದನ್ನು ಬೋನ್ಸ್ ಆಗಿ ಬರೋದು ಎಕೋ ಪಿನ್ ಅದನ್ನು ಇನ್ಪುಟ್ ಆಗಿ ತೊಗೊಳುತ್ತೆ. ಸೊ ಈಗ ಡೋರ್ ಸರ್ವೋ ಡಾಟ್ ಅಟ್ಯಾಚ್ ಇಸ್ಕೊಟ್ಟು ಸರ್ವೋ ಪಿನ್, ಅಂದರೆ ಸರ್ವೋ ಪಿನ್ ಅಟೆಂಡ್ ಮಾಡಿದ್ದಕ್ಕೆ ಸರ್ವೋ ಮೋಟರ್ಗೆ ಡೋರ್ ಸರ್ವೋ ಡಾಟ್ ರೈಟ್ 0, ಸೀರಿಯಲ್ ಡಾಟ್ ಬಿಗಿನ್ 9600. ಇದೇನಕ್ಕೆ ಅಂದರೆ ನಾವು ಕಂಪ್ಯೂಟರ್ ಮತ್ತು ಆರ್ಡಿನೋ ಮಧ್ಯೆ ಕನೆಕ್ಷನ್ ಬಿಲ್ಡ್ ಮಾಡೋಕ್ಕೆ ಸೀರಿಯಲ್ ಡಾಟ್ ಬಿಗಿನ್ ಯೂಸ್ ಮಾಡ್ತೀವಿ, ಅಂದರೆ ನಾವು ಕಮಾಂಡ್ನ ಪಾಸ್ ಮಾಡ್ತಿದ್ದೀವಿ ಅದಕ್ಕೆ. ನೆಕ್ಸ್ಟ್ ವೈಡ್ ಲೂಪ್ ಕಡೆ ಬರ್ತಾ ಹೋಗೋಣ. ವೈಡ್ ಲೂಪ್ ಡಿಸ್ಟೆನ್ಸ್ ರೈಟ್ ಟ್ರಿಗ್ ಪಿನ್ ಲೋ. ಡಿಸ್ಟೆನ್ಸ್ನ ನಾವು ಬರೆದಿದ್ದೀವಿ. ಡಿಸ್ಟೆನ್ಸ್ ಓಕೆ, ಡಿಜಿಟಲ್ ರೈಟ್ ಟ್ರಿಗ್ ಪಿನ್ ಲೋ ಇದ್ದರೆ 2 ಮೈಕ್ರೋಸೆಕೆಂಡ್ ಡಿಲೇ ಮಾಡಬೇಕಂತೆ. ಅದೇ ಡಿಜಿಟಲ್ ರೈಟ್ ಟ್ರಿಗ್ ಪಿನ್ ಹೈ ಇದ್ದರೆ 10 ಮೈಕ್ರೋಸೆಕೆಂಡ್ ಡಿಲೇ. ಡಿಜಿಟಲ್ ರೈಟ್ ಟ್ರಿಗ್ ಪಿನ್ ಲೋ ಇದ್ದರೆ ಡ್ಯೂರೇಷನ್ ಈಸ್ ಈಕ್ವಲ್ ಟು ಪಲ್ಸ್ ಇನ್. ಎಕೋ ಪಿನ್ ಹೈ ಇದ್ದರೆ ಇದೇ ಡ್ಯೂರೇಷನು ಕ್ಯಾಲ್ಕುಲೇಟ್ ಆಗುತ್ತೆ. ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಡ್ಯೂರೇಷನ್, ನಾವು ಇಲ್ಲೇ ಬರ್ದಂಗೆ ಡ್ಯೂರೇಷನ್ ಇಂಟು 0.034 ಡಿವೈಡೆಡ್ ಬೈ 2. ಇದೇ ಫಾರ್ಮುಲಾ ಇಲ್ಲೂ ಬರಿತೀವಿ. ಓಕೆ, ಈಗ ಸೀರಿಯಲ್ ಡಾಟ್ ಪ್ರಿಂಟ್ ಡಿಸ್ಟೆನ್ಸ್ ಅಂದರೆ ಸೀರಿಯಲ್ ಡಾಟ್ ಪ್ರಿಂಟ್ ಅಂದರೆ ಡಿಸ್ಟೆನ್ಸ್ ಅಂತ ಹಾಗೆ ಪ್ರಿಂಟ್ ಆಗುತ್ತೆ. ಡಿಸ್ಟೆನ್ಸ್ ಅಂದರೆ ಈ ವ್ಯಾಲ್ಯೂ ಬರುತ್ತೆ. ಇಲ್ಲಿ ಸೈಡಿಗೆ ಸೆಂಟಿಮೀಟರ್, ಯಾಕಂದರೆ ಡಬಲ್ ಇನ್ವರ್ಟೆಡ್ ಕಾಮದಲ್ಲಿ ಬಂದಿದ್ದು ಹ್ಯಾಸ್ ಇಟ್ ಈಸ್ ಕಾಪಿ ಆಗುತ್ತೆ. ಯಾವ್ದು ನಾವು ಡೈರೆಕ್ಟಾಗಿ ಬರ್ತಿದ್ದೀವೋ ಅದ್ರ ವ್ಯಾಲ್ಯೂ ಕಾಪಿ ಆಗುತ್ತೆ. ಓಕೆ, ನೆಕ್ಸ್ಟು ಬಿಟ್ಟು ಸ್ವಲ್ಪ ಕೋಡು ಕೆಳಗೆ ಹೋಗ್ಬಿಟ್ಟಿದೆ. ಇದು ನೆಕ್ಸ್ಟ್ ಕಂಟಿನ್ಯೂಷನ್ ಕೋಡು. ಇಫ್ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಲೆಸ್ ದನ್ ಆರ್ ಈಕ್ವಲ್ ಟು 20 ಆ್ಯಂಡ್ ಡಿಸ್ಟೆನ್ಸ್ ಈಸ್ ಗ್ರೇಟರ್ ದನ್ ಈಕ್ವಲ್ ಟು 0, ಇದೆರಡು ಕಂಡೀಷನ್ ಅಪ್ಲೈ ಆದರೆ ಮಾತ್ರ ಡೋರ್ ಸರ್ವೋ ಡಾಟ್ ರೈಟ್ ಈಸ್ ಈಕ್ವಲ್ ಟು 90, ಅಂದರೆ 90 ಡಿಗ್ರಿ ರೊಟೇಟ್ ಆಗುತ್ತೆ. ಡಿಲೇ 3000 ಮೈಕ್ರೋಸೆಕೆಂಡ್ಸ್. ಎಲ್ಸ್ ಇಲ್ಲ ಅಂದರೆ ಡೋರ್ ಸರ್ವೋ ಡಾಟ್ ರೈಟ್ 0 ಇರುತ್ತೆ, ಡಿಲೇ 100, ಅಂದರೆ 90 ಡಿಗ್ರಿ ಆಗೋದಿಲ್ಲ, 180 ಡಿಗ್ರಿ ಅವ್ರು 0 ಡಿಗ್ರಿ ಈ ಥರನೇ ಇರುತ್ತೆ. ಅಕಸ್ಮಾತ್ ಅದು ಈ ಡಿಸ್ಟೆನ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 20 ಇಲ್ಲ 0 ಆಗಿದ್ರೆ 90 ಡಿಗ್ರಿ ರೊಟೇಟ್ ಆಗುತ್ತೆ, ಅಂದರೆ ಡೋರ್ ಹಿಂಗಿದ್ದು ಓಪನ್ ಆಗುತ್ತೆ. ಓಕೆ, ಈಗ ನೆಕ್ಸ್ಟು ಕೋಡ್ ಎಕ್ಸ್ಪ್ಲನೇಷನ್ ಅದೇ ಮಾಡಿದ್ನಲ್ಲ. ಈಗ ಅಡ್ವಾಂಟೇಜಸ್ ನೋಡ್ತಾ ಹೋಗೋಣ. ಟಚ್ ಫ್ರೀ ಆಪರೇಷನ್ ಇಂಪ್ರೂವ್ಸ್ ಕನ್ವೀನಿಯನ್ಸ್ ಮತ್ತು ಹೈಜೀನ್ ಆಗಿರುತ್ತೆ ಒಂದು, ಯಾಕಂದರೆ ಹ್ಯಾಂಡ್ ಟಚಿಂಗ್ ಇರಲ್ಲ. ಆಟೋಮೆಟಿಕ್ ಡಿಟೆಕ್ಷನ್ ರೆಡ್ಯೂಸ್ ದ ನೀಡ್ ಆಫ್ ಮ್ಯಾನ್ಯುವಲ್ ಡೋರ್ ಹ್ಯಾಂಡ್ಲಿಂಗ್. ಮ್ಯಾನ್ಯುವಲ್ ಆಗಿ ತೆಗಿಬೇಕಂತ ಇರಲ್ಲ, ಆಟೋಮೆಟಿಕ್ ಆಗುತ್ತೆ. ಸಿಂಪಲ್ ಮತ್ತು ಲೋ ಕಾಸ್ಟು. ಈಸಿ ಟು ಮಾಡಿಫೈನೂ ಮಾಡ್ಬೋದು. ಆ್ಯಂಗಲ್ನ ಅಂದರೆ ರಿವರ್ಸ್ ಮಾಡ್ಬೋದು, ಏನಾದರೂ ಮಾಡ್ಕೋಬೋದು, ಯಾಕಂದರೆ ನಾವು ಸಾಫ್ಟ್ವೇರ್ ಯೂಸ್ ಮಾಡೋದ್ರಿಂದ. ಯೂಸ್ಫುಲ್ ಫಾರ್ ಲರ್ನಿಂಗ್ ಪ್ರಾಜೆಕ್ಟ್, ಸೆನ್ಸರ್ ಕಂಟ್ರೋಲ್ ಸಿಸ್ಟಮ್ ಆ್ಯಂಡ್ ಆಟೋಮೇಷನ್. ಕ್ಯಾನ್ ಬಿ ಎಕ್ಸ್ಪ್ಯಾಂಡೆಡ್ ವಿತ್ ದ ಅಡಿಷ್ನಲ್ ಸೆನ್ಸರ್ ಆರ್ ಎಸ್ ಕಂಟ್ರೋಲ್ ಫೀಚರ್ಸ್, ಅಂದರೆ ಬೇರೆ ಥರ ಫೀಚರ್ಸ್ನು ಆ್ಯಡ್ ಮಾಡ್ಕೋಬೋದು ವಿತ್ ಅಡಿಷ್ನಲ್ ಸೆನ್ಸರ್ಸ್ ಯೂಸ್ ಮಾಡಿ. ನೆಕ್ಸ್ಟು ಬಂದ್ಬಿಟ್ಟು ಡಿಸ್ಅಡ್ವಾಂಟೇಜಸ್ಸು. ಅಲ್ಟ್ರಾಸಾನಿಕ್ ಸೆನ್ಸರ್ ರೀಡ್ಸ್ ಕ್ಯಾನ್ ಬಿ ಎಫೆಕ್ಟೆಡ್ ಬೈ ಆ್ಯಂಗಲ್ ಸಾಫ್ಟ್ ಇರ್ರೆಗ್ಯುಲರ್ ಸರ್ಫೇಸ್, ಅಂದರೆ ಸರ್ಫೇಸ್ ಮೇಲೆ ಒಂಚೂರು ವೇರಿಯೇಷನ್ ಆಗುತ್ತೆ ಅಲ್ಟ್ರಾಸಾನಿಕ್ ರೀಡ್ ಮಾಡಬೇಕಂದ್ರೆ. ತೀರಾ ಸಣ್ಣ ಆಬ್ಜೆಕ್ಟ್ ಬಂದರೂ ಆಗಲ್ಲ, ಇಲ್ಲ ಬೇರೆ ಒಂದು ಆಬ್ಜೆಕ್ಟಿಂದ ಲೈಟ್ ಪಾಸ್ ಆಗೋದು ಇಲ್ಲ, ಅಂದರೆ ಸೌಂಡ್ ವೇವ್ ಪಾಸ್ ಆಗೋಗುತ್ತೆ, ಅಂಥದಕ್ಕೆಲ್ಲ ಸ್ವಲ್ಪ ಇದು ಡಿಸ್ಅಡ್ವಾಂಟೇಜಸ್ಸೇ. ದ ಪ್ರೊಟೋಟೈಪ್ ಹ್ಯಾಸ್ ಬಿನ್ ಲಿಮಿಟೆಡ್ ಸೆನ್ಸಿಂಗ್ ರೇಂಜ್, ಅಂದರೆ ಇದಕ್ಕೆ ಸೆನ್ಸ್ ಮಾಡೋ ರೇಂಜ್ ಬರೀ 20 ಸೆಂಟಿಮೀಟರ್ ಕೊಟ್ಟಿದ್ದೀನಿ, ಲಿಮಿಟೆಡ್ ಆಗಿದೆ. ಎ ಸ್ಮಾಲ್ ಬಿ ಸರ್ವೋ ಮೋಟರ್ ಮೇ ಬಿ ನಾಟ್ ಸ್ಟ್ರಾಂಗ್ ಎನಫ್ ಟು ರಿಯಲ್ ಸೈಜ್, ಅಂದರೆ ಸಣ್ಣ ಮೋಟರ್ ಸಾಕಾಗಲ್ಲ ನಮ್ಮ ರಿಯಲ್ ಟೈಮಲ್ಲಿ ಯೂಸ್ ಮಾಡ್ತಾ, ಬಟ್ ಇನ್ ಪ್ರಾಜೆಕ್ಟ್ ಅದು ಗುಡ್. ದ ಸಿಂಪಲ್ ಪ್ರಾಜೆಕ್ಟ್ ಡಸ್ ನಾಟ್ ಇನ್ಕ್ಲೂಡ್ ಸೇಫ್ಟಿ ಇನ್ಕ್ಲೂಡ್ ಮಾಡೋದು, ಯಾಕಂದರೆ ಯಾವುದೇ ಆಬ್ಸ್ಟ್ರಕಲ್ ಬರೋಕ್ಕೂ ಡೋರ್ ಓಪನ್ ಆಗಿಬಿಡುತ್ತೆ, ಅದೊಂದು ಡಿಸ್ಅಡ್ವಾಂಟೇಜಸ್. ದ 3 ಸೆಕೆಂಡ್ ಡಿಲೇ ಮೇ ಯೂಸ್, ಅಂದರೆ 3 ಸೆಕೆಂಡ್ ಡಿಲೇ ಕಮ್ಮಿ ಆಯಿತು ಅಂತ ಹೇಳ್ತಿದ್ವಿ. ಅದು ಬಿಟ್ಟರೆ ಬೇರೆ ಎಲ್ಲ ಫಾರ್ ರಿಯಲ್ ಇನ್ಸ್ಟಾಲೇಷನ್ ಸ್ಟ್ರಾಂಗ್ ಮೋಟರ್ ಅದೆಲ್ಲಕ್ಕೆಲ್ಲ ನಾವು ಎಕ್ಸ್ಟ್ರಾ ಅಡ್ವಾನ್ಸ್ ಆಗಿ ಬಿಲ್ಡ್ ಮಾಡಬೇಕು. ಇದು ನಾವು ಪ್ರೋಟೋಟೈಪ್ ಮಾಡ್ತಿದ್ವಿ. ಓಕೆ, ಈಗ ಅಪ್ಲಿಕೇಶನ್ ಬಂತ ಹೋದರೆ ಹಾಸ್ಪಿಟಲ್ಸಲ್ಲಿ ಯೂಸ್ ಮಾಡ್ತೀವಿ, ಯಾಕಂದರೆ ಟಚ್ ಫ್ರೀ, ಅಲ್ಲೇ ಜಾಸ್ತಿ ವೈರಸಸ್ ಎಲ್ಲ ಹರಡೋದು, ಸೊ ಟಚ್ ಫ್ರೀ ಆಗುತ್ತಲ್ಲ. ಸೊ ಹಾಸ್ಪಿಟಲ್ಸ್ ಮೇನು. ಆಫೀಸು, ಯಾಕಂದರೆ ಎಂಟ್ರಿ ಸಿಸ್ಟಮಲ್ಲೇ ಯೂಸ್ ಮಾಡ್ತೀವಿ. ಶಾಪಿಂಗ್ ಮಾಲ್ಸಲ್ಲೂ ಹಂಗೆ ಎಂಟ್ರೆನ್ಸಲ್ಲಿ ನಾವು ಬರೋಕ್ಕೂ ಅಲ್ಲಿ ಇರ್ತಕ್ಕೂ ಸೆನ್ಸ್ ಆಗಿ ತಾನೇ ಆಟೋಮೆಟಿಕ್ ಡೋರ್ ಓಪನ್ ಆಗುತ್ತಲ್ಲ, ಅದಕ್ಕೆ ಇದೇ ಥರ
ಅಪ್ಲೈ ಮಾಡಿರ್ತಾರೆ. ಹೋಟೆಲ್ಸು ಸೇಮು. ಯಾರಾದರೂ ಕಸ್ಟಮರ್ ಬರೋಕ್ಕೂ ತಾನೇ ಓಪನ್ ಆಗುತ್ತಲ್ಲ ಡೋರ್ಸು, ಅದಕ್ಕೆಲ್ಲ ಇದೇ ಪ್ರಿನ್ಸಿಪಲ್ನ ಅಪ್ಲೈ ಮಾಡ್ತಾರೆ. ಪಬ್ಲಿಕ್ ಬಿಲ್ಡಿಂಗ್ಸು, ಓಕೆ, ಪಬ್ಲಿಕ್ ಬಿಲ್ಡಿಂಗ್ಸಲ್ಲೂ ಇದೇ ಥರ ಯೂಸ್ ಮಾಡ್ತಾರೆ. ಸ್ಮಾರ್ಟ್ ಹೋಮ್ಸಲ್ಲೂ ಇದೇ ಥರ ಯೂಸ್ ಮಾಡ್ತೀವಿ. ಇದಾಗಿತ್ತು ಪ್ರಾಜೆಕ್ಟ್ ಎಕ್ಸ್ಪ್ಲನೇಷನು. ಬನ್ನಿ ಇದನ್ನು ನಾವು ಥಿಂಕರ್ ಕ್ಯಾಡ್ ಸಾಫ್ಟ್ವೇರಲ್ಲಿ ಬಿಲ್ಡ್ ಮಾಡಿ ನೋಡೋಣ. ಥಿಂಕರ್ ಕ್ಯಾಡ್ ಸಾಫ್ಟ್ವೇರಲ್ಲಿ ಬಿಲ್ಡ್ ಮಾಡಿ ನೋಡೋಣ. ಫಸ್ಟ್ ವೆಬ್ಸೈಟ್ ಇಲ್ಲಿ ಕ್ರಿಯೇಟ್ ಸರ್ಕ್ಯೂಟ್ಸು, ಲೋಡ್ ಆಗ್ತಿದೆ. ಫಸ್ಟ್ ಬೇಕಾಗಿರೋ ಕಾಂಪೊನೆಂಟ್ಸ್ ಎಲ್ಲ ತಗೊಬಿಡೋಣ. ಆರ್ಡಿನೋ ಊನೋ ಬೇಕು, ಬ್ರೆಡ್ ಬೋರ್ಡು, ಆಮೇಲೆ ನಮ್ಗೆ ಬೇಕಾಗಿರೋದು ಮೇಯ್ನಾಗಿ ಅಲ್ಟ್ರಾಸಾನಿಕ್ ಡಿಸ್ಟೆನ್ಸ್ ಅಲ್ಲ, HCSR04 ಇದಲ್ಲ, ಅಲ್ಟ್ರಾಸಾನಿಕ್ ಇಲ್ಲಿದೆ ಡಿಸ್ಟೆನ್ಸ್, ಇದು ಬೇಕಾಗಿರೋದು 4 pins HCSR04. ನೆಕ್ಸ್ಟು ಲಾಸ್ಟಿಗೆ ಬೇಕಾದ್ರೆ ಸರ್ವೋ ಮೋಟರ್, ಮೈಕ್ರೋ ಸರ್ವೋ ಅಂತಲೂ ಕರೀತಾರೆ. ಮೈಕ್ರೋ ಸರ್ವೋ ಇದರಲ್ಲಿ ಮೈಕ್ರೋ ಸರ್ವೋ. ಇದಿಷ್ಟು ಬೇಕಾಗಿರೋ ಕಾಂಪೊನೆಂಟ್ಸ್. ಈಗ ಬನ್ನಿ ಇದನ್ನು ಕನೆಕ್ಷನ್ ಮಾಡಿಬಿಡೋಣ. ಓಕೆ, ಇಲ್ಲಿ ಇದನ್ನ ಸ್ವಲ್ಪ ರೊಟೇಟ್ ಮಾಡಿಬಿಡೋಣ, ಯಾಕಂದರೆ ನಾವು 0 ಡಿಗ್ರಿ 180 ಡಿಗ್ರಿ ಹೇಳಿದ್ದೀವಲ್ಲ. ಸೊ ಇದು ಈಗ ಕ್ಲೋಸ್ ಆಗಿದೆ. ಇಲ್ಲಿ ನೋಡಿ, ಇಲ್ಲಿ 3 ಕನೆಕ್ಷನ್, ಗ್ರೌಂಡು, ಪವರು, ಸಿಗ್ನಲ್, ಇಲ್ಲಿ 3 ಕನೆಕ್ಷನ್ ಇದೆ. ಸೊ ನಾವು ಮೇನ್ ಮಾಡ್ಕೋಬೇಕಾಗಿದ್ದು, ಸ್ಟಾರ್ಟಿಂಗ್ ಯಾವುದೇ ಸರ್ಕ್ಯೂಟ್ ಕೊಟ್ಟರು ಕಾಮನ್ VCC, ಕಾಮನ್ ಗ್ರೌಂಡ್ನಿಂದ ಗ್ರೌಂಡ್ಗೆ, VCCಯಿಂದ ಇದು VCC ಕನೆಕ್ಷನ್ ಕೊಟ್ಟಿದ್ದೀನಿ. ಗ್ರೌಂಡಿಂದ ಗ್ರೌಂಡಿಗೆ. ಇದು ನಮ್ಮ ಟೈಮು ಎಲ್ಲದನ್ನು ಸೇವ್ ಮಾಡುತ್ತೆ. ಸ್ಟಾರ್ಟಿಂಗ್ ಸ್ಟೆಪ್. ಓಕೆ, ಈಗ ಕಾಮನ್ ಗ್ರೌಂಡು VCC ಆಯಿತು. ಈಗ ನೋಡಿ, ಗ್ರೌಂಡಿಂದ ಫಸ್ಟ್ ಸರ್ವೋ ಮೋಟರ್ ಕನೆಕ್ಷನ್ ಮಾಡಿಬಿಡೋಣ. ಗ್ರೌಂಡಿಂದ ಗ್ರೌಂಡಿಗೆ ಕನೆಕ್ಷನ್ ಕೊಡ್ತೀವಿ. ಓಕೆ, ಗ್ರೌಂಡಿಂದ ಗ್ರೌಂಡಿಗೆ ಕನೆಕ್ಷನು. ಈಗ ಪವರ್ ಅಂದರೆ ಪವರಿಂದ 5 ವೋಲ್ಟಿಗೆ ಕನೆಕ್ಷನ್ ಕೊಡ್ತೀವಿ. ಪವರ್ ಪಿನ್ನಿಂದ 5 ವೋಲ್ಟ್, ಪವರ್ ಪಿನ್ನ 5 ವೋಲ್ಟು. ಈಗ ಕಲರ್ ಚೇಂಜ್ ಮಾಡ್ಕೊಬಿಡ್ತೀನಿ, ಬ್ಲೂ ಮಾಡ್ಕೊಬಿಡ್ತೀನಿ. ಇಲ್ಲಿ ನೋಡಿ, ಸಿಗ್ನಲಿಂದ ಪಿನ್ ನಂಬರ್ 6, ಯಾಕಂದರೆ ನಾವು ಅಲ್ಲಿ ಕೋಡಲ್ಲೂ ಅದು ಪಿನ್ ನಂಬರ್ 6 ಕೋಡ್ ಬರೆದಿದ್ದೀವಿ. ಸೊ ಪಿನ್ ನಂಬರ್ 6. ಓಕೆ, ಇಲ್ಲಿ ಪಿನ್ ಕೋಡ್ ಆಯಿತು. ಈಗ ಇದ್ರ ಕನೆಕ್ಷನ್ ಮುಗೀತು ಸರ್ವೋ ಮೋಟರ್ದು. ಈಗ ಬಂದುಬಿಟ್ಟು ನಾವು ಅಲ್ಟ್ರಾಸಾನಿಕ್ ಡಿಸ್ಟೆನ್ಸ್, ಇದಕ್ಕೂ ಸೇಮು. ಫಸ್ಟ್ ಪವರ್ ಕನೆಕ್ಷನ್ ಮಾಡಿಬಿಡೋಣ. ಪವರ್ ಕನೆಕ್ಷನಿಗೆ ಕಲರ್ ರೆಡ್ ತೊಗೋತೀನಿ. ಪವರ್ ಕನೆಕ್ಷನ್ ಟು ಪವರ್, ಗ್ರೌಂಡಿಂದ ಗ್ರೌಂಡಿಗೆ, ಇದಿಷ್ಟು ಕಾಮನು. ಗ್ರೌಂಡ್ ಟು ಗ್ರೌಂಡ್, ಗ್ರೌಂಡಿಂದ ಗ್ರೌಂಡಿಗೆ ಕನೆಕ್ಷನ್ ಆಯಿತು. ಈಗ ನಮಗೆ ಟ್ರಿಗರ್ ಪಿನ್ನಿಂದ ಪಿನ್ ನಂಬರ್ 9ಗೆ ಕೊಡ್ತೀವಿ. ಟ್ರಿಗರ್ ಪಿನ್ನಿಂದ ಪಿನ್ ನಂಬರ್ 9, ಇದಕ್ಕೂ ಕಲರ್ ಚೇಂಜ್ ಮಾಡಿಬಿಡ್ತೀನಿ. ಗ್ರೀನ್ ತೊಗೋತೀನಿ. ಟ್ರಿಗರ್ ಪಿನ್ ಟು ಪಿನ್ ನಂಬರ್ 9. ಓಕೆ, ಈಗ ನಾನು ಇದಕ್ಕೂ ಕಲರ್ ಚೇಂಜ್ ಮಾಡ್ಕೊಬಿಡ್ತೀನಿ. ಇದಕ್ಕೆ ಪಿಂಕ್ ತೊಗೋತೀನಿ. ಎಕೋ ಪಿನ್ ಟು ಪಿನ್ ನಂಬರ್ 10. ಸ್ವಲ್ಪ ಹತ್ರ ಆಯಿತು. ಹಾಂ, ಈಗ ನಮ್ಗೆ ಎಲ್ಲ ಕನೆಕ್ಷನು ಮುಗೀತು. ಈ ಕೋಡ್ನ ಇನ್ಸ್ಟಾಲ್ ಮಾಡಿಬಿಡೋಣ. ಕೋಡ್ಸು, ಟೆಕ್ಸ್ಟಿಗೆ ಹೋಗಿ ಕಂಟಿನ್ಯೂ. ಇದು ಬೈ ಡಿಫಾಲ್ಟ್ ಕೋಡ್ನ ಡಿಲೀಟ್ ಮಾಡಿಬಿಡೋಣ. ನಮಗೆ ಕೋಡ್ನ ಓಕೆ,
ಇದು ನಮ್ಮ ಕೋಡು ಇನ್ಸ್ಟಾಲ್ ಮಾಡಿಬಿಟ್ಟಿದ್ದೀವಿ. ಇದನ್ನ ನಾನು ಪಿನ್ ಡಿಸ್ಕ್ರಿಪ್ಷನ್ನು ಇಲ್ಲ ಪಿನ್ ಕಮೆಂಟ್ ಎರಡರಲ್ಲೂ ಕೊಟ್ಟಿರ್ತೀನಿ. ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ, ಪಿನ್ ಕಮೆಂಟ್ಸಲ್ಲೂ ಕೊಟ್ಟಿರ್ತೀನಿ ನೋಡಿ. ಈಗ ನಾವು ಸ್ವಲ್ಪ ಮಿನಿಮೈಸ್ ಮಾಡ್ಕೊಂಡ್ಬಿಡೋಣ. ಓಕೆ, ಸಾಕು. ಇಲ್ಲಿ ನೋಡಿ, ಈಗ ಡಿಸ್ಟೆನ್ಸು ಜಾಸ್ತಿ ಇದೆ, 20 ಸೆಂಟಿಮೀಟರ್ಗಿಂತ ಜಾಸ್ತಿ ಇದೆ, ಅದಕ್ಕೆ ಇದು ಕ್ಲೋಸ್ ಆಗಿದೆ. ಇಲ್ಲಿ ನೋಡಿ, ಈಗ ಹತ್ತಿರ ತಂದರೆ ಇಲ್ಲಿ ನೋಡಿ ಡೋರ್ ಓಪನ್ ಆಗಿದೆ, 90 ಡಿಗ್ರಿ ಬಂತು ಆ್ಯಂಗಲು. ಅದು ಎಷ್ಟು 3 ಸೆಕೆಂಡ್ ಡಿಲೇ ಕೊಟ್ಟಿದ್ದೀವಿ, ಸೊ 3 ಸೆಕೆಂಡ್ ನಿಲ್ಲುತ್ತೆ. ಓಕೆ, ಮುಂದೆ ಹೋಯ್ತು. ಓಕೆ, ಹಿಂಗಿದೆ, ಕ್ಲೋಸ್ ಆಗಿದೆ ಡೋರು. ಈಗ ನಾವು ಹತ್ತಿರ ಬಂದರೆ ಡೋರ್ ಓಪನ್ ಆಗಿದೆ, 1 2 3 ಸೆಕೆಂಡ್ ಡಿಲೇ ಕ್ಲೋಸ್ ಆಯಿತು ಮತ್ತೆ. ಓಕೆ, ಈ ಥರ ವರ್ಕ್ ಆಗ್ತಿದೆ. ಮತ್ತೆ ತೋರಿಸ್ತೀನಿ ನೋಡಿ, ಹತ್ತಿರ ಬರೋಕ್ಕೂ ಡೋರ್ ಓಪನ್ ಆಯಿತು, 3 ಸೆಕೆಂಡ್ ಡಿಲೇ ಮತ್ತೆ ಕ್ಲೋಸ್ ಆಯಿತು. ಓಕೆ, ಮತ್ತು ದೂರ ಹೋದ್ವಿ, ದೂರ ಹೋದಾಗ ಅದು ಹತ್ತಿರ ಇದ್ದಾಗ ಡಿಲೀಟ್ ಮಾಡಿಬಿಡುತ್ತೆ, ದೂರ ಹೋದಾಗ ಕ್ಲೋಸ್ ಆಗೇ ಇರುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ, ಆಟೋಮೆಟಿಕ್ ಡೋರ್ ಸೆನ್ಸರ್. ಇದು ಮಿನಿ ಪ್ರಾಜೆಕ್ಟ್ ಆಗಿರುತ್ತೆ ಒಂದೊಂದು. ನಿಮಗೆಲ್ಲ ಈ ಪ್ರಾಜೆಕ್ಟ್ ಅರ್ಥ ಆಯ್ತು ಅಂತ ಅನ್ಕೊತಾ ಇದ್ದೀನಿ. ಯಾರೆಲ್ಲ ನಮ್ಮ ವಿಡಿಯೋನ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಅವ್ರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ವಾಚ್ ಮಾಡ್ತಿದ್ರೆ ಅವ್ರು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.